ಕುಲದೇವರು ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಇಷ್ಟ ದೇವತಾಭ್ಯೋ ನಮಃ ಅಂತ ಇದೆ. ಕುಲದೇವರನ್ನು ಯಾವತ್ತೂ ಬಿಡಬಾರ್ದು, ಗ್ರಾಮ ದೇವತೆಯನ್ನು ಯಾವತ್ತೂ ಬಿಡಬಾರ್ದು. ಆಗ ನಾವೇನು ಬೇರೆ ದೇವಸ್ಥಾನಕ್ಕೆ ಹೋಗಬಾರ್ದ ಗುರುಗಳೇ ಅಂತ ಹೋಗಬೇಡ ಅಂತ ಹೇಳೋದಿಲ್ಲ. ದೇವನೊಬ್ಬ ನವಲ ಹೇಳಿದ್ನಲ್ಲ, ಆಕಾಶಾತ್ಪತೀತಂ ತೋಯಿ ಮೆತಾ ಗಚ್ಚತಿ ಸಾಗರಃ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ನೀವು ಯಾವುದಾದ್ರೂ ನಮಸ್ಕಾರ ಮಾಡಿ, ಭಗವಂತ ಸಲ್ಲುತ್ತೆ ಅಂತ ಇದೆ. ಆದರೆ ಅವರವರ ಮನೆತ ಕುಲಕ್ಕೆ ತಕ್ಕಂತೆ, ಅವರವರ ಗೋತ್ರದ ತಕ್ಕಂತೆ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು, ಕುಲದೇವರಿಗೆ ಹೋಗಲೇಬೇಕು. ಅವರವರ ಭಗವಂತ ಋಷಿಮುನಿಗಳು ಅವರವ್ರ ಗೋತ್ರಕ್ಕೆ ನೇಮಿಸ್ಬಿಟ್ಟಿರ್ತಾರೆ. ಯಾವ ಕಾರಣಕ್ಕೂ ಕುಲದೇವರನ್ನು ಬಿಡಬಾರ್ದು, ಗ್ರಾಮ ದೇವರನ್ನು ಬಿಡಬಾರ್ದು. ಈಗ ಒಂದು ಇದಿದೆ, ದೇವರನ್ನ ನಾವು ಎಲ್ಲ ದೇವ್ರನ್ನ ಪ್ರತ್ಯಕ್ಷ ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ನಮಗೆ ಏನೋ ನಮಗೆ ಅನುಕೂಲ ಇದೆ, ನಾವು ಅಲ್ಲೋಗೋಣ ಇಲ್ಲೋಗೋಣ, ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೀವಿ, ಶೃಂಗೇರಿಗೆ ಹೋಗ್ತಾ ಇರ್ತೀವಿ, ಹೊರನಾಡಿಗೂ ಹೋಗ್ತಾ ಇರ್ತೀವಿ, ಆಮೇಲೆ ಸಿಗಂದೂರ್ಗೂ ಹೋಗ್ತಾ ಇರ್ತೀವಿ, ಮೈಸೂರು ಚಾಮುಂಡೇಶ್ವರಿ ಹೋಗಿ ಬನ್ನಿ ಸಂತೋಷ. ನಂಜನಗೂಡಿಗೂ ಹೋಗ್ತೀವಿ, ಕಪಿಲ ಮಹರ್ಷಿಗಳು ಸ್ಥಾಪನೆ ಮಾಡ್ತಕ್ಕಂಥ ನಂಜನಗೂಡು ಶ್ರೀಕಂಠೇಶ್ವರ ಕ್ಷೇತ್ರ, ಒಳ್ಳೆ ಎಲ್ಲ ಕಡೆ ಹೋಗಬೇಡ ಅಂತ ಹೇಳಿ ನಾನು ಬಯಸೋದಿಲ್ಲ. ಎಲ್ಲ ದೇವನೊಬ್ಬ ನಾಮ ಹಲವು. ಆದರೆ ಕುಲದೇವರಿಗೆ ಗ್ರಾಮ ದೇವತೆಗೆ ಹೋಗದೇ ಇದ್ದರೆ ಇವರೆಷ್ಟೇ ದೇವಸ್ಥಾನ ಹೋಗಿ ಬಂದು ಕೂಡ ಫಲ ಬರೋದಿಲ್ಲ, ಅನೇಕ ಕಷ್ಟಗಳು ಅನುಭವಿಸ್ಬೇಕಾಗತ್ತೆ. ಕುಲದೇವರು ಗ್ರಾಮ ದೇವರಿಗೆ ಶಾಪ ಕೊಟ್ಬಿಡ್ತಾರೆ ನಾವು. ಅದಾಯ್ತಾ? ಅದು ಹೇಳ್ತಾ ಇದ್ದೀನಿ. ಇದ್ರ ಜೊತೆಲಿ ಏನಪ್ಪ ಅಂದರೆ ನಾನು ಒಂದು ನೆನಪು ಬರುತ್ತೆ, ಮತ್ತೊಮ್ಮೆ ಇದ್ದೇ ನಾನು ಮಾಧ್ಯಮದಲ್ಲಿ ಹೇಳಿದ್ನೋ ಏನೋ ಒಂದು ಕಾಣ್ತೀನಿ, ನನಗೆ ನೆನಪು ಬರ್ತಾ ಇದೆ. ದೇವರನ್ನ ತೋರಿಸು ಅಂತ ಕೆಲವರು ಏನು ಮಾಡ್ತಾರೆ, ಕುಲದೇವ್ರಿಗೆ ಗ್ರಾಮ ದೇವಸ್ಥಾನಕ್ಕೆ ಹೋಗೋಕ್ಕೂ ಶಕ್ತಿ ಇರೋದಿಲ್ಲ, ಪಾಪ ಅಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರೆ ಕೆಲವು ಪಾಪ ಬಡವರು. ಅದಕ್ಕೇನು ಗುರು ಹೇಳಿ ಪರಿಹಾರ ಅನ್ನೋಕ್ಕೆ ಸ್ವಲ್ಪ ಸರಳ ಪರಿಹಾರ ಹೇಳ್ತೀನಿ ನಾನು. ಬೆಳಗ್ಗೆ ಎದ್ದ ನಂತರ ಸ್ನಾನ ಮಾಡಿ ಭಗವಾನ್ ಸೂರ್ಯನಾರಾಯಣ ದೇವರನ್ನು ಎದ್ದ ನಂತರವಾಗಿ ಸ್ನಾನ ಮಾಡಿ ಭಾಸ್ಕರನ್ನ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಸಾಕು. ನಮಸ್ಕಾರ ಪ್ರಿಯ ಭಾನು, ಅಲಹಂಕಾರ ಪ್ರಿಯ ವಿಷ್ಣು, ಅಭಿಷೇಕೋ ಪ್ರಿಯೋ ಹರಹ, ನಮಸ್ಕಾರ ಪ್ರಿಯ ಭಾನು, ನಾರದೋ ಕಲಹ ಪ್ರಿಯ ಅಂತ ಹೇಳ್ತೀವಿ. ಶ್ರೀಮನ್ ನಾರಾಯಣನ ವಿಷ್ಣು ಎಷ್ಟು ಅಲಂಕಾರ ಮಾಡೋದು ಸಾಲದು ಅವನಿಗೆ. ಪರಮಾತ್ಮನಿಗೆ ಬ್ಯೂಟಿ ಪಾರ್ಲರ್ ಅಲಂಕಾರ ಮಾಡ್ದಂಗೆ ಒಂದು ಮದುವೆ ಹೆಣ್ಣಿಗೆ ಮದುವೆ ಗಂಡಿಗೆ ಎಷ್ಟು ಅಲಂಕಾರ ಮಾಡ್ತಾರೆ, ಹಾಗೆ ವಿಷ್ಣುವಿಗೆ ಎಷ್ಟು ಅಲಂಕಾರ ಮಾಡಿದ್ರು ಶ್ರೀಮನ್ ನಾರಾಯಣನಿಗೆ ಅಷ್ಟು ಐಶ್ವರ್ಯ ಕೊಡ್ತಾನಂತೆ. ಅಭಿಷೇಕ ಪ್ರಿಯ, ಶಿವನಿಗೆ ಏನೂ ಬೇಕಿಲ್ಲ. ನನ್ನ ಬಿಲ್ಪತ್ರ ಇಟ್ಬಿಟ್ಟು ನೀರು ಕ್ಷೀರ ಇದ್ದರೆ ಜಲಾಭಿಷೇಕ ಮಾಡಿಬಿಡಪ್ಪ, ಬಿಲ್ಪತ್ರ ಇಟ್ಟು ನೀನು ಸಕಲ ಐಶ್ವರ್ಯ ಕೊಟ್ಬಿಡ್ತೀನಿ ಅಂತ ಪರಶಿವನ್ ಹೇಳ್ತಾನಂತೆ. ನಾರದೋ ಕಲಹ ಪ್ರಿಯ, ಹಾ ಕಾಂದ್ರೆ ಕಮಲೊಟ್ಕಂದ ಬ್ರಹ್ಮ, ಹಾ ಅಂದರೆ ಹರನಿಗೆ, ಹಾ ಅಂದರೆ ಹರ ಶಿವನಿಗೆ, ಲಕ್ಷ್ಮೀನಾರಾಯಣ 3 ಜನಕ್ಕೆ ಪ್ರೇಮ ಆಗ್ತಕ್ಕಂಥನು ಕಲಹ ಪ್ರಿಯ ಅಂತ ಹೇಳ್ತೀವಿ. ವಿಷ್ಣುಗೆ ಅಲಂಕಾರ, ಶಿವನಿಗೆ ಅಭಿಷೇಕ, ಎಲ್ರಿಗೂ 3 ಇಷ್ಟವಾಗಿರ್ತಕ್ಕಂಥ ಒಂದು ನಾರದ ಅಂತ ಹೇಳ್ತಾರೆ. ನಮಸ್ಕಾರ ಪ್ರಿಯ ಭಾನು, ಸೂರ್ಯನಾರಾಯಣಿಗೆ ಏನು ಬೇಕು, ಅವನು ಸೂರ್ಯನಾರಾಯಣ ನವಗ್ರಹ ನಾವು ಸ್ಥಾಪನೆ ಮಾಡಿದಾಗ, ನವಗ್ರಹ ಹೋಮ ಮಾಡಿದಾಗ ಹವಿಸ್ ಹಾಕ್ತೀವಿ, ನವಗ್ರಹ ಕಲಶೆಟ್ಟ ಮಾತ್ರ ಸೂರ್ಯ ಪೂಜೆ ಮಾಡ್ತೀವಿ. ವಿನಃ ನಾವು ಸೂರ್ಯನಾರಾಯಣನಿಗೆ ನಮಸ್ಕಾರ ಅವ್ರು ಹೇಳ್ತಾರಂತೆ, ನಾನು ನೀನೆಷ್ಟು ನಮಸ್ಕಾರ ಆಗ್ತೀಯ, ನಿನಗೆ ತಥಾಸ್ತು ಅಂತ ಆಶೀರ್ವಾದ ಮಾಡ್ತೀನಪ್ಪ. ಆರೋಗ್ಯಕಾರಕ, ಅಧಿಕಾರ ಕೊಡೋರು ಸೂರ್ಯನಾರಾಯಣ. ಯಾವ ಅಧಿಕಾರ ಕೊಡ್ತಾರೆ? ಅಧಿಕಾರ ಕೊಡೋದು ಸೂರ್ಯನಾರಾಯಣ, ಆರೋಗ್ಯ ಕೊಡೋದು ಸೂರ್ಯನಾರಾಯಣ, ಅನಾರೋಗ್ಯ ಕೊಡೋರು ಸೂರ್ಯನಾರಾಯಣನೇ. ಸೂರ್ಯನಾರಾಯಣ ಮಾಂಗಲ್ಯಕಾರಕ ಅಂತ ಕರಿತೀವಿ. ಸ್ತ್ರೀಯರು ಕೊಳ್ಳೋದು ಮಾಂಗಲ್ಯ ಹಾಕ್ಕೊಂಡಿರ್ತಾರಲ್ಲ, ಅದಕ್ಕೆ ಮಾಂಗಲ್ಯಕ್ಕೆ ಅಧಿಪತಿನೂ ಸೂರ್ಯನೇ. ಸೂರ್ಯ ಸುಬ್ರಹ್ಮಣ್ಯ ಎಷ್ಟು ಜಾಸ್ತಿ ಪ್ರಾರ್ಥನೆ ಮಾಡ್ತಾರೆ, ಅವ್ರ ದಂಪತಿಗಳು ಅಷ್ಟೇ ಚೆನ್ನಾಗಿರ್ತಾರೆ. ಸೂರ್ಯನಾರಾಯಣ ಯಾರೆಷ್ಟು ಪ್ರಾರ್ಥನೆ ಮಾಡ್ತಾರೆ, ಅವ್ರ ದಂಪತಿಗಳು ಚೆನ್ನಾಗಿರ್ತಾರೆ, ಜೊತೆಗೆ ಅಧಿಕಾರವನ್ನು ಚೆನ್ನಾಗಿ ಪಡ್ತಾರೆ. ಎಲ್ಲದರೂ ಧನ ಸಂಪತ್ತು, ಧನ ಕನಕ, ವಸ್ತು ವಾಹನ ಐಶ್ವರ್ಯವನ್ನು ಚೆನ್ನಾಗಿ ಪ್ರಾಪ್ತಿಯಾಗಿ ಪಡಿತಾರೆ. ಹಾಗೆ ನಾವು ಭಾಸ್ಕರನ ಬೆಳಗ್ಗೆದ್ದು ನಮಸ್ಕಾರ ಮಾಡಿದರೆ ಎಲ್ಲಕ್ಕೆ ದೂರ ಹೋಗದೇ ಇರತಕ್ಕಂಥವ್ರು, ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಗುರುಗಳೇ ಹಾಗೆ ಅಂತಂಥವ್ರು ಸೂರ್ಯನಾರಾಯಣ ಪ್ರಾರ್ಥನೆ ಮಾಡಿದ್ರು ಫಲ ಬರುತ್ತೆ. ಇದರ ಜೊತೆಗೆ ಮನಸ್ಸಿನಲ್ಲಿ ಅವ್ರ ಮನೆ ದೇವ್ರ ಪ್ರಾರ್ಥನೆ ಮಾಡ್ಕೊಬೇಕು. ಭಗವಂತನ ಹೃದಯದಲ್ಲಿ ನಾವು ಕನಕದಾಸರು ಏನು ಮಾಡಿದ್ರು, ಕೂತಲ್ಲೇ ಕೃಷ್ಣನ ಕರ್ಸ್ಕೊಂಬಿಟ್ರು. ಎಲ್ಲರೂ ನಾವೇನು ಮಾಡ್ತೀವಿ, ತಿರುಪತಿಗೆ ಹೋಗ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗ್ಬೇಕು, ಕಾಲ್ನಡಿಗೆಯಲ್ಲಿ ನೋಡಿ ಕಾಯ್ಕೊಂಡು ಕೂತ್ಕೊಂಡು ಎಲ್ಲ ತಿರುಪತಿ ಅಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ನೋಡಿದಿರ ತಿರುಪತಿಗೆ ಹೋಗ್ಬೇಕು ಎಷ್ಟು ಕಷ್ಟ ಆಯಾಸಪಟ್ಟು ಒಂದು ದರ್ಶನ ಮಾಡಬೇಕು. ಶ್ರೀನಿವಾಸನ್ನ, ಧರ್ಮಸ್ಥಳ ಮಂಜುನಾಥನ್ನ. ನಮ್ಮ ಕನಕರು ಹಾಗಲ್ಲ, ಕನಕದಾಸರು ಕೂತಲ್ಲೇ ಉಡುಪಿ ಕೃಷ್ಣನ್ನ ಧ್ಯಾನವನ್ನು ಮಾಡ್ತಾ ಕನಕದಾಸರು ಕೃಷ್ಣನ್ನ ತಿರುಗಿಸ್ಬಿಟ್ರು, ಪ್ರತ್ಯಕ್ಷವಾಗಿ ಕಂಡುಬಿಟ್ರು. ಹಾಗೆ ನಾವು ಕೂತಲ್ಲೇ ಭಗವಂತನ ನಾವು ಆಲಂಗಿಸ್ಕೊಬೋದು, ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತ ಓಲೈಸ್ಕೊಬೋದು. ಈ ಕಲಿದಲ್ಲಿ ಅಂತ ಒಂದು ಮೋಕ್ಷ ಪ್ರಾಪ್ತಿ ಮಾಡ್ತಕ್ಕಂಥ ಕನಕದಾಸರೇ ನಮ್ಮ ಹರಿದಾಸರು, ದಾಸಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಕನಕರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅವರ ಹಾದಿಯಲ್ಲಿ ನಾವು ಹೋಗಬೇಕಾಗತ್ತೆ.
ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ ನಾನು, ನಾವು ಇನ್ನೂ ಒಂದು ಹೇಳಕ್ಕೆ ಬಯಸ್ತೀನಿ. ಇದು ಸಾಮಾನ್ಯವಾಗಿ ತಮಾಷೆ, ಇದೇನು ಗುರುಗಳು ಹೀಗೆ ಹೇಳ್ತಾರೆ ಅಂತ ಕೆಲವು ತಿಳ್ಕೊಬೋದು, ಮಾಧ್ಯಮದಲ್ಲಿ ಕೆಲವರು ಬೇಜಾರು ಮಾಡ್ಕೊಬೇಡಿ. ಏನಂದರೆ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಒಂದು ಸಲ ಸುಬ್ರಹ್ಮಣ್ಯನ ಗಣಪತಿಗೆ ಒಂದು ಪಂಥ ಬೀಳ್ತಂತೆ. ಏನು ಪಂಥ ಬೀಳುತ್ತೆ? ಭೂ ಪ್ರದಕ್ಷಿಣೆ ಯಾರು ಮಾಡ್ಕೊಂಬರ್ತಾರೆ ಮೊದಲು ಅಂತ ಪಾರ್ವತಿ ಪರಮೇಶ್ವರಿಗೆ ತಮಾಷೆ ಮಾಡ್ತಾ ಕೇಳ್ತಾ ಇರ್ತೆ. ನಾನು ಹೋಗಿ ಬರ್ತೀನಪ್ಪ, ನಾನು ಬೇಗ ಹೋಗಿ ಬರ್ತೀನಿ ಅಂತ ಸುಬ್ರಹ್ಮಣ್ಯ ಅಂತಾನಂತೆ. ನಾನು ಹೋಗಿ ಬರ್ತೀನಿ ಬೇಗನೆ ಅಂತ ಇವರು ಯಾರು ಗಣಪತಿ ಹೇಳ್ತಾರಂತೆ. ಆಮೇಲೆ ಆಯ್ತು ನೋಡು ಯಾರು ಬೇಗ ಬರ್ತೀರ ಬನ್ರಪ್ಪ, ನಿಮ್ಗೆ ಒಳ್ಳೆಯ ಒಂದು ಪ್ರೈಸ್ ಕೊಡ್ತೀನಿ, ಆಶೀರ್ವಾದ ಮಾಡ್ತೀನಿ ಅಂತ ಪಾರ್ವತಿ ಪರಮೇಶ್ವರ್ ಹೇಳ್ತಾರಂತೆ. ಅವಾಗ ಈ ಸುಬ್ರಹ್ಮಣ್ಯ ಏನು ಮಾಡ್ತಾರೆ, ನವಿಲಲ್ಲಿ ಸೀದಾ ಪ್ರಪಂಚ ಸುತ್ತಾಕಕ್ಕೆ ಹೋಗ್ತಾರೆ. ಗಣಪ ಏನು ಮಾಡ್ತಾರೆ, 3 ಪ್ರದಕ್ಷಿಣೆ ಹಾಕ್ತಾರೆ. ತಂದೆ ತಾಯಿ ಕೂಜಾಗದಲ್ಲೇ 3 ಪ್ರದಕ್ಷಿಣೆ ಹಾಕಿ ತಂದೆ ತಾಯಿಗಳ ನಮನ ಮಾಡ್ತಾರೆ. ಈ ನಮ್ಮ ಸುಬ್ರಹ್ಮಣ್ಯ ಭೂಲೋಕ ಪ್ರಪಂಚ ಪೂರ್ತಿ ಸುತ್ಕೊಂಡು ಬರ್ತಾರಲ್ಲ, ಅವಾಗ ಬಂದಮೇಲೆ ಪ್ರಯಾಸ ಪಟ್ಕೊಂಡು ಬರ್ತಾರಂತೆ. ಸುತ್ತಾಕೊಂಬಂದಪ್ಪ ಈಗ ತಾನೇ ನೀನು ಎಷ್ಟು ಬೇಕು ಬಂದುಬಿಡ್ತೀಯಲ್ಲ ನೀನು ಅಣ್ಣ ಅಂದಾಗ ಅವ್ರು ಹೇಳ್ತಾರಂತೆ, ಗಣಪತಿ ಪ್ರಪಂಚ ಎಲ್ಲ ಸುತ್ತಾಕೊಂಬಂದಲ್ಲಪ್ಪ ನೀನು, ಅದಕ್ಕಿಂತ ದೊಡ್ಡವ್ರು ಯಾರಪ್ಪ, ಪ್ರತ್ಯಕ್ಷ ದೇವರಲ್ವೇನಪ್ಪ, ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಕ್ಕಂಥವ್ರು, ನೋಡಿ ಬನ್ನಿ ಅಂತ ನಮಸ್ಕಾರ ಮಾಡಿದ್ರು, ಅದಕ್ಕಿಂತ ದೊಡ್ಡವ್ರು ಯಾರು ಅಂದಾಗ ಸುಬ್ರಹ್ಮಣ್ಯ ಕ್ಷಮಾಪಣೆ ಕೇಳ್ತಾರಂತೆ. ಪಾರ್ವತಿ ಪರಮೇಶ್ವರ ಸಂತೋಷ ಆಗ್ಬಿಡ್ತಂತೆ. ಹಾಗೆ ನಾವು ಕುಲದೇವರಿಗೆ ಗ್ರಾಮ ದೇವತೆಯರಿಗೆ ನೀವು ಹೋಗಬೇಡಿ ಅಂತ ಹೇಳೋದಿಲ್ಲ, ಹೋಗಲೇಬೇಕು. ನಾವು ವೇದಶಾಸ್ತ್ರ ಪುರಾಣದಲ್ಲಿದೆ, ಹೋಗಕ್ಕಾಗಲ್ಲ ಗುರುಳೆ, ಕಷ್ಟವಾಗುತ್ತೆ ಗುರುಳೆ ಅಂದಾಗ ದೇವ್ರಿಗಾನ ಒಂದಿಷ್ಟು ಕರ್ಪೂರ ತನ್ನ ಮುಟ್ಟು ಅಲ್ಲಿಟ್ಟು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರತ್ಯಕ್ಷ ದೇವರು ತಂದೆ ತಾಯಿಗಳಿದಾರಲ್ಲ ಅವ್ರು 3 ಸುತ್ತು ಅವ್ರು ನಮಸ್ಕಾರ ಮಾಡಿಬಿಡ್ಲಿ, ಎಲ್ಲೂ ಫುಲ್ ಪರಿಪೂರ್ಣ ಫಲ ಬಂದ್ಬಿಡುತ್ತೆ. ಮಾತಾಪಿತೃಗಳು ಇಲ್ವಾ, ಅವ್ರು ತೀರ್ಕೊಂಡಿದ್ದಾರಾ, ವೃದ್ಧರಿದ್ದಾರಾ, ಅವ್ರ ಫೋಟೋಗೆ ನಮನ ಮಾಡಲಿ, ನಮಸ್ಕಾರ ಮಾಡಲಿ. ಕಾಶಿಗೆ ಹೋಗಬೇಕು ಅಂತಾರೆ, ಕಾಶಿ ಹೋಗೋಕ್ಕಾಗೋದಿಲ್ಲ, ಏನು ಮಾಡೋದು, ವಯಸ್ಸಾಯ್ತು ವೃದ್ಧಾಪರು ಅಂದಾಗ ಅವ ಏನು ಮಾತಾಪಿತೃಗಳಿರ್ತಾರಲ್ಲ ಅವ್ರು ನಮಸ್ಕಾರ ಮಾಡಿ ಕಾಶಿಗೆ ಹೋದಷ್ಟು ಫಲ. ಇನ್ನೂ ಒಂದು ಹೇಳ್ತೀನಿ ಪ್ರಿಯ ವೀಕ್ಷಕರೇ, ಒಂದು ಹಸು ಕರು ಹಾಕ್ತಾ ಇರೋ ಸಂದರ್ಭದಲ್ಲಿ, ಗೋವು ಕರು ಹಾಕ್ತಾ ಇರುತ್ತೆ, ಆ ಸಂದರ್ಭದಲ್ಲಿ 3 ಸುತ್ತು ಪ್ರದಕ್ಷಿಣೆ ಹಾಕಿ ಹಸು ಕರುವನ್ನು ಹಾಕ್ತಾ ಇರೋ ಸಂದರ್ಭದಲ್ಲಿ 3 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದರೆ ಕಾಶಿಗೆ ಹೋದಷ್ಟು ಫಲ. 3 ಸುತ್ತು ಪ್ರದಕ್ಷಿಣೆ ಹಾಕಿ ತಂದೆ ತಾಯಿಗಳ ನಮಸ್ಕಾರ ಮಾಡಿದರೆ ಕಾಶಿಗೆ ಹೋದಷ್ಟು ಫಲ ಅಂತ ಪುರಾಣದಲ್ಲಿ ಹೇಳಿದೆ. ಹಾಗಾಗಿ ಆದಷ್ಟು ನಮ್ಮ ಧರ್ಮವನ್ನು, ನಮ್ಮ ನೀತಿಯನ್ನು, ನಮ್ಮ ಒಂದು ಸಂಪ್ರದಾಯವನ್ನು ಬಿಡಬಾರ್ದು. ಆದಷ್ಟು ಕೈಲಾದಷ್ಟು ಕುಲದೇವರ ಸೇವೆ ಮಾಡಬೇಕು ಅಂತ. ಅಷ್ಟಾಗದೇ ಇದ್ದರೂ ನಾನು ಹೇಳ್ತೇನೆ, ತಂದೆ ತಾಯಿಗಳು ಇವಾಗ ವಿವರಣೆ ಕೊಟ್ಟನಲ್ಲ ಸುಬ್ರಹ್ಮಣ್ಯ ಗಣಪತಿದು ಏನಾಯಿತು ಅಂತ, ಹಾಗೆ ಕೈಲಾದಷ್ಟು ಒಂದು ಸೇವೆ, ಭಗವಂತನ ಸೇವೆ ಮಾಡಿದ್ರೆ ಎಲ್ಲೂ ಫಲ ಬರುತ್ತೆ ಅಂತ ಹೇಳಿ ನಾನು ಬಯಸ್ತೀನಿ.